ಬೆಂಗಳೂರಿಂದ ರಾತ್ರಿ ರೈಲ್ನಲ್ಲಿ ಹತ್ತಿ ಬೆಳಿಗ್ಗೆ ಹೊತ್ತಿಗೆ ಹೋಗಿ ಮಂತ್ರಾಲಯವನ್ನ ತಲುಪಬೇಕಂತಿದ್ರೆ ನಾವ್ ಇವತ್ತೊಂದು ರೈಲ್ನ ಬಗ್ಗೆ ಮಾಹಿತಿ ನೀಡ್ತೇವೆ. ಆ ರೈಲ್ನಲ್ಲಿ ನೀವು ಹೋಗಬಹುದಾಗಿದೆ. ಅದ್ರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ನಾವಿವತ್ತು ನೋಡ್ತಾ ಇರೋದು ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಅಂತ 22534 ಅಂತ ಇದರ ಟ್ರೈನ್ ನಂಬರ್. ಯಶವಂತಪುರದಿಂದ ಹೊರಡೋದು ರಾತ್ರಿ 11 ಗಂಟೆ 40 ನಿಮಿಷಕ್ಕೆ. ರಾತ್ರಿ 11 ಗಂಟೆ 40 ನಿಮಿಷಕ್ಕೆ ನೀವು ಯಶವಂತಪುರದಿಂದ ಹೊರಟು ನೀವು ಹೋಗಿ ಮಂತ್ರಾಲಯವನ್ನ ಹೋಗಿ ತಲುಪುವಾಗ ಬೆಳಿಗ್ಗೆ 5 ಗಂಟೆ 14 ನಿಮಿಷ ಆಗಿರ್ತದೆ. ಬೆಳಿಗ್ಗೆ ಬೇಗ 5 ಗಂಟೆ 14 ನಿಮಿಷಕ್ಕೆ ನೀವು ಹೋಗಿ ತಲುಪಬಹುದು. ಬುಧವಾರ ಹೊರಟು ನೀವು ಗುರುವಾರ ಹೋಗಿ ತಲುಪಿರ್ತೀರಾ. ಟಿಕೆಟ್ ದರದ ಬಗ್ಗೆ ನೋಡೋದಾದ್ರೆ 265 ರೂಪಾಯಿಂದನೇ ಪ್ರಾರಂಭ ಆಗ್ತದೆ. ಸ್ಲೀಪರ್ ಕೋಚ್ 265, ಥರ್ಡ್ AC 680 ಆಗ್ತದೆ. ಅದೇ ನೀವು ಫಸ್ಟ್ AC ಸೆಕೆಂಡ್ AC ಹೋಗ್ತೀರಾ ಅಂದ್ರೆ 945 ರೂಪಾಯಿ ಆಗ್ತದೆ. ಅದು ನೀವಿನ್ನು ಫಸ್ಟ್ AC ಹೋಗ್ತೀರಾ ಅಂದ್ರೆ 1575 ರೂಪಾಯಿ ನೀವು ಹೋಗಬಹುದು. ರಾತ್ರಿ 11 ಗಂಟೆ 40 ನಿಮಿಷಕ್ಕೆ ಹೊರಟು ನೀವು ಬೆಳಿಗ್ಗೆ 5 ಗಂಟೆ 14 ನಿಮಿಷಕ್ಕೆ ನೀವು ಹೋಗಿ ತಲುಪಬಹುದು. ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಅಲ್ಲಿ ಕೂಡ ಹೋಗಬಹುದು. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಅಲ್ಲಿಂದ ನಿಮ್ಗೆ ಮಠ 15 ಕಿಲೋಮೀಟರ್ ದೂರ ಇದೆ. ರಿಕ್ಷಾದಲ್ಲಿ ನೀವು ಶೇರಿಂಗ್ ಅಲ್ಲಿ ಹೋಗಬಹುದು. ಒಂದು 50 ರೂಪಾಯಿ ನೀವು ಹೋಗಬಹುದು. ಶೇರಿಂಗ್ ಅಲ್ಲಿ ಹೋಗ್ತೀರಾ ಅಂದ್ರೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ್ರೆ ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರ ಇರೋದು ಮಂತ್ರಾಲಯದ ಮಠ. ನೀವು ರೂಮ್ಗಳನ್ನ ನಾವಿಲ್ಲಿ ವೆಬ್ಸೈಟ್ ಕೊಟ್ಟಿದ್ದೇವೆ ನೋಡಿ, ಇದೇ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು. ಆನ್ಲೈನ್ ಅಲ್ಲಿ ನಿಮಗೆ 250 ರೂಪಾಯಿಂದ ಕೂಡ ರೂಮ್ಗಳೆಲ್ಲ ಸಿಗ್ತದೆ. ಮೊದಲೇ ಬುಕಿಂಗ್ ಮಾಡ್ಕೊಳ್ಬೇಕಾಗ್ತದೆ, ತುಂಬಾ ಹಿಂದೆನೆ ಪ್ಲಾನ್ ಮಾಡ್ಬೇಕಾಗ್ತದೆ. ಇನ್ನೀಗ ಆ ರೈಲ್ ರಿಟರ್ನ್ ಯಾವಾಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ನೀವು ರಿಟರ್ನ್ ಬರುವಾಗ ಬೇರೆ ರೈಲ್ ನಲ್ಲಿ ಬರ್ಬೋದು. ಬೇರೆ ಕೂಡ ಹಲವಾರು ರೈಲ್ಗಳು ಇದಾವೆ. ಇದೇ ರೈಲ್ ನಲ್ಲಿ ಬರುವುದಾದ್ರೆ ಈ ರೀತಿಯಲ್ಲಿ ಈ ರೈಲ್ ನ ವೇಳಾಪಟ್ಟಿ ಇರ್ತದೆ. ಸಂಜೆ 6 ಗಂಟೆ 45 ನಿಮಿಷಕ್ಕೆ ಹೊರಡುತ್ತದೆ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ 12591 ಇದರ ಟ್ರೈನ್ ನಂಬರ್. ಯಶವಂತಪುರ ರೈಲ್ವೆ ಸ್ಟೇಷನ್ ನೀವು ರಾತ್ರಿ 2 ಗಂಟೆ 45 ನಿಮಿಷಕ್ಕೆ ಬಂದು ತಲುಪ್ತೀರಾ. ರಾತ್ರಿ ಬಂದು ತಲುಪ್ತೀರಾ. 8 ಗಂಟೆ ಟ್ರೈನ್ ಜರ್ನಿ ಇರ್ತದೆ. ಇದಲ್ಲದೆ ಕೂಡ ಬೇರೆ ರೈಲ್ಗಳಿವೆ. ಆ ರೈಲ್ ನ ಕೂಡ 7, 8, 9 ಗಂಟೆಗೆ ಹೊರಡೋ ರೈಲ್ಗಳು ಕೂಡ ಇದಾವೆ. ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಪ್ರತಿದಿನ ರೈಲ್ಗಳು ಇರೋದ್ರಿಂದ ನೀವು ಯಾವ ರೈಲ್ನ ಮೂಲಕ ಕೂಡ ಬರಬಹುದು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೇ ಶೇರ್ ಮಾಡಿ.